ಕುಂದಾಪುರದ ಕನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆ ಇದೀಗ ಅಚ್ಚರಿಯೊಂದಕ್ಕೆ ಕಾರಣ ಆಗಿದೆ. ಅನೇಕರು ಇದೀಗ ಈ ಆಸ್ಪತ್ರೆಯತ್ತ ಬೆರಗುಗಣ್ಣಿನಿಂದ ನೋಡುತ್ತಿದ್ದಾರೆ. ಮೆದುಳಿನಲ್ಲಿ ಬೆಳೆದ ಟ್ಯೂಮರ್ ಆಪರೇಷನ್ ಮಾಡುವಂತಹ ಸಂದರ್ಭದಲ್ಲಿ ರೋಗಿಯ ಕೈಗೆ ಕೊಳಲು ಕೊಟ್ಟು ರೋಗಿ ಕೊಳಲನ್ನ ನುಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಇಲ್ಲಿನ ವೈದ್ಯರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮುಗಿಸಿದ್ದಾರೆ. ಆಸ್ಪತ್ರೆಯ ನರ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಶಂಕರ್ ಮರಜಕ್ಕೆ ಹಾಗೂ ಅರವಳಿಕೆ ತಜ್ಞ ಪ್ರಕಾಶ್ ಭರಮಗೌಡ ಅವರು ಯಶಸ್ವಿಯಾಗಿ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಮುಗಿಸಿದ್ದಾರೆ. ಆ ಮೂಲಕ ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸಿದ್ದಾರೆ. ರೋಗಿಗೆ ಯಾವುದೇ ತೊಂದರೆ ಆಗದಂತೆ ಆರಾಮವಾಗಿ ಕೊಳಲು ಊದುತ್ತಾ ಮಲಗಿರುವಾಗಲೇ ಆಪರೇಷನ್ ಮಾಡಿದ್ದು ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಇನ್ನು ಈ ಆಪರೇಷನ್ ಬಗ್ಗೆ ಮಾತನಾಡಿರುವ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ, ರೋಗಿ ಎಚ್ಚರ ಇರುವಾಗಲೇ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದು ಇಡೀ ಏಷ್ಯಾದಲ್ಲೇ ಮೊದಲು. ಯಾರೂ ಕೂಡ ಈ ರೀತಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಲ್ಲ. ವಿಶಿಷ್ಟ ದಾಖಲೆಗೆ ನಮ್ಮ ಕನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆ ಪಾತ್ರವಾಗಿದೆ ಅಂತ ಹೇಳಿದ್ದಾರೆ. ರೋಗಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ರೋಗಿ ಕೊಳಲನ್ನ ಊದ್ತಾ ಇದ್ದಂತಹ ಸಂದರ್ಭದಲ್ಲೇ ಐಸ್ ಕ್ರೀಮ್ ತಿಂತಾ ಇದ್ದಂತಹ ಸಂದರ್ಭದಲ್ಲಿಯೇ ಆಪರೇಷನ್ ಮಾಡಲಾಗಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುವಂತಹ ಬಡ ರೋಗಿಗಳ ಆಪರೇಷನ್ಗೆ 1.25 ಲಕ್ಷ ರೂಪಾಯಿಯನ್ನ ಕಡಿಮೆಗೊಳಿಸಿ ನಮ್ಮ ನಿಧಿಯಿಂದ ಹಣ ಹೊಂದಿಸಿ 50% ಮಾತ್ರ ಬಿಲ್ಲನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಂತಹ ಪ್ರಶ್ನೆಗೂ ಕೂಡ ಸ್ವಾಮೀಜಿ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ವೈದ್ಯರು ಕಂಪನಿಗಳಿಂದ ನೇರವಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಖರೀದಿಸ್ತಾರೆ. ಆಸ್ಪತ್ರೆಯ ಶುಲ್ಕವನ್ನು ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಇನ್ನು ಯಂತ್ರೋಪಕರಣಗಳನ್ನು ದಾನಿಗಳ ಬಳಿ ಭಿಕ್ಷೆ ಬೇಡಿ ಬಂದಂತಹ ಹಣದಿಂದ ನಾವು ಖರೀದಿಸ್ತೀವಿ. ಹಾಗಾಗಿ ನಮ್ಮ ಆಸ್ಪತ್ರೆ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಬ್ಯಾಂಕ್ ಲೋನ್ ಇಲ್ಲ. ಪ್ರತಿ ತಿಂಗಳು ಕಂತು ತುಂಬಬೇಕು ಅನ್ನೋ ಚಿಂತೆ ಕೂಡ ಇಲ್ಲ. ಆದ್ರಿಂದ ಯಾರೂ ಇಲ್ಲದೆ ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಇದೀಗ ಆಸ್ಪತ್ರೆಯ ವೈದ್ಯರ ಸಾಧನೆಗೆ ಭಾರೀ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.